ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದರೆ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಗೈಯಬಹುದೆಂದು ಮಹಾನಟಿ ರಿಯಾಲಿಟಿ ಶೋನ ವರ್ಷ ಡಿಗ್ರಜೆ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಇನ್ನು ಮಂಗಳವಾರ ಶಿರಗುಪ್ಪಿಯ ಕೆಎಲ್ಇ ಸಂಸ್ಥೆಯ ಪದವಿ ಹಾಗೂ ಪದವಿ ಪೂರ್ವ ಮಹಾವಿದ್ಯಾಲಯದ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಅವರು, ಹಳ್ಳಿಯ ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ತಮ್ಮಲ್ಲಿರುವಂತಹ ಕೌಶಲ್ಯತೆಯ ಪ್ರತಿಭೆಯನ್ನು ತೋರಿಸಿದರೆ ಸಾಧನೆಯ ಶಿಖರವನ್ನ ತಲುಪುತ್ತೇವೆ. ಜೊತೆಗೆ ಕೌಶಲ್ಯದಿಂದ ಜೀವನವನ್ನ ಕಟ್ಟಿಕೊಳ್ಳಬೇಕು ಎಂದವರು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯರಾದ ಶಿವಾನಂದ ಪಾಟೀಲ್ ಮಾತನಾಡಿ, ಗ್ರಾಮೀಣ ಪ್ರತಿಭೆ ರಾಜ್ಯದ ಮಟ್ಟದಲ್ಲಿ ಹೆಸರು ಮಾಡಿ ವರ್ಷ ಡಿಗ್ರೇಜ್ ಆದರ್ಶದಾಯಕರಾಗಿದ್ದಾರೆ. ನಾವು ನಟನೆಯಲ್ಲಿ ಅವರ ಪ್ರತಿಭೆ ನೋಡಿದ್ದೇವೆ. ಆದರೆ ಇವಾಗ ಗ್ರಾಮೀಣ ವಿದ್ಯಾರ್ಥಿಗಳು ಜೀವನದ ಗುರಿಯ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಎಂದು ಅವರು ತಿಳಿಸಿದರು. ನಂತರ ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ಆರ್ ಡಿ ಪವಾರ್, ಕ್ರೀಡಾ ಉಪನ್ಯಾಸಕ ಎಂಎಸ್ ಕೌಲಗುಡ್ಡ, ಎಸ್ಎಸ್ ಮಠದ ಋತು ಅಕ್ಕಿವಾಟೆ, ಎಸ್ಎಸ್ ಪಾಟೀಲ್ ಹಾಗೂ ಸಿಬ್ಬಂದಿ ವರ್ಗದವರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಾಲ್ಯದ ಜೀವನ ಹಿಡ್ಕೊಂಡು ಇಲ್ಲಿ ತನಕ ಅವರ ನಡವಳಿಕೆಗಳನ್ನು ನಾನು ಹೇಳಬೇಕಾದ್ರೆ, ಇವತ್ತು ನೋಡ್ತೀರ ಹಳ್ಳಿಯ ವಿದ್ಯಾರ್ಥಿಗಳು ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ. ಆದರೂ ನಮ್ಮ ವಿದ್ಯಾರ್ಥಿಗಳಿಗೆ ಹಳ್ಳಿಯ ವಿದ್ಯಾರ್ಥಿ ಕೂಡ ಯಾವ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯದ ಅನ್ನೋದಕ್ಕೆ ವರ್ಷ ಡಿಗ್ರೇಜ್ ಅವರು ಸಾಕ್ಷಿ ಇದ್ದಾರೆ. ಶಿಕ್ಷಣದ ಜೊತೆಗೆ ಇನ್ನುಳಿದಿರ್ತಕ್ಕಂಥ ಪ್ರತಿಭೆಗಳನ್ನ ಹೊರಗೆ ಅರಳಿಸಿರ್ತಕ್ಕಂಥ ಕುಮಾರಿ ವರ್ಷ ಡಿಗ್ರೇಜ್ ಅಂತ ನಾನು ಹೇಳ್ತೀನಿ. ಅಂದ್ರೆ ಕೇವಲ ಬರೀ ಶಿಕ್ಷಣ ಅಲ್ಲ, ಅಂದ್ರೆ ತಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಗೂ ಕೂಡ ಅರಳಿಸಲಿಕ್ಕೆ ಎಲ್ಲಪ್ಪ ಅಂದ್ರ ಬೆಂಗಳೂರು ಕಂಠೀರವ ಸ್ಟುಡಿಯೋದೊಳಗ ನಾನು ಕೂಡ ಹೋಗಿ ಅಲ್ಲಿ ಬಂದಿದ್ದೀನಿ. ಅದಕ್ಕಾಗಿ ಅಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಅಂದ್ರೆ ಯಾವ ರೀತಿ ಸಹನಾಶಕ್ತಿ ಬೇಕು. ಕುಮಾರಿ ವರ್ಷ ಮಹಾಬನ್ ಡಿಗ್ರೇಜೆ ಈತಳಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಸತ್ಕಾರ ಸಮಾರಂಭ. ಈ ಒಂದು ಸತ್ಕಾರ ಸಮಾರಂಭವನ್ನ ನಮ್ಮ ಮಹಾವಿದ್ಯಾಲಯದ ಗ್ರಾಮೀಣ ಪ್ರತಿಭೆ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡಿ ಎಲ್ಲರ ಮನೆ ಮಾತಾಗಿ ಅಂತ ಒಬ್ಬ ಆದರ್ಶ ವಿದ್ಯಾರ್ಥಿನಿ ಅಂದರೆ ತಪ್ಪಾಗಲಾರದು. ಈ ಭಾಗದ ಅಂತ ಒಬ್ಬ ವ್ಯಕ್ತಿ ಈ ನಮ್ಮ ಮಹಾವಿದ್ಯಾಲಯಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದಾರ. ಅವರಿಗೆ ನಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳು. ಬಹಳಷ್ಟು ಮಾರ್ಮಿಕವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಔಚಿತವಾಗಿ ಅವರು ಬಹಳಷ್ಟು ಸುಂದರವಾಗಿ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಯಾಕಪ್ಪ ಅಂದ್ರ ಒಬ್ಬ ವ್ಯಕ್ತಿ ನಾವು ನೋಡ್ಬೇಕಾದ್ರ ಒಂದು ಜೀವಹಾನಿಯಲ್ಲಿ ಕೇವಲ ನಾವು ಅವರ ಮಹಾನಟನೆಯನ್ನ ಅಷ್ಟೇ ನೋಡಿದ್ದು, ಆದ್ರೆ ಅವರ ಮಾತುಗಳನ್ನ ಅವರ ಒಂದು ಆದರ್ಶಗಳನ್ನ ತಮ್ಮ ಮುಂದೆ ಬಿತ್ತಿದ. ಯಾವ ರೀತಿ ಗ್ರಾಮೀಣ ವಿದ್ಯಾರ್ಥಿಗಳು ಇರಬೇಕು, ಯಾವ ರೀತಿ ವಿದ್ಯಾರ್ಥಿ ಜೀವನ ಇರಬೇಕು, ಬಹಳ ಸುಂದರವಾಗಿ ಹೇಳಿದ. ಭಾಗದ ಕೀರ್ತಿಯನ್ನ ರಾಜ್ಯ ಮಟ್ಟದಲ್ಲಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಜೀವವಾಹಿನಿ ಮೂಲಕ ನಮ್ಮ ಗ್ರಾಮೀಣ ಪ್ರತಿಭೆ ಆಗಿರ್ತಕ್ಕಂಥ ಕುಮಾರಿ ವರ್ಷಾ ದಿಗ್ರಜೆ ಮೇಡಮ್ ಅವರು ಬಹಳಷ್ಟು ಮಾರ್ಮಿಕವಾಗಿ ಮಹಾನಟಿ ಕಾರ್ಯಕ್ರಮವನ್ನು ನಡೆಸ್ಕೊತ ಬಂದಿದ್ದರು. ಅವ್ರನ್ನ ನಾವು ಕರೆಸಬೇಕು ಕಾಲೇಜಿಗೆ ಅಂತ ಹೇಳಿದಾಗ, ಸೊ ಮ್ಯಾನೇಜ್ಮೆಂಟ್ ಅವರಿಗೆ ಆಗಲಿ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಕೇಳಿದಾಗ, ನಮ್ಮ ಮ್ಯಾನೇಜ್ಮೆಂಟ್ ಅವರಾಗಿರ್ಬೋದು ಸಿಬ್ಬಂದಿ ವರ್ಗದವರು ಆಗಿರ್ಬೋದು ಬಹಳಷ್ಟು ಖುಷಿಯಿಂದ ಅವ್ರನ್ನ ನಾವು ಕರೆದಿದ್ದು. ಅಷ್ಟೇ ಖುಷಿಯಿಂದ ಅವ್ರ ನಮ್ಮ ಮಹಾವಿದ್ಯಾಲಯ ರಾಜ್ಯ ಮಟ್ಟದ ಒಂದು ಕಲಾವಿದರನ್ನ ಕರೆಸಿ ನಮ್ಮ ಮಹಾವಿದ್ಯಾಲಯದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಇಂತಹ ಸಾಧನೆ ಕೇವಲ ಶಿರಗುಪ್ಪಿ ಮಹಾವಿದ್ಯಾಲಯದಲ್ಲಿ ನಡೀತಾ ಇದೆ ಅನ್ನುವಂತ ಈ ಮಾತನ್ನ ಈ ಸಮಯದಲ್ಲಿ ನಾವು ಭಾಗವಹಿಸಿ ನಮ್ಮ ಮಹಾವಿದ್ಯಾಲಯಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಸತ್ಕಾರ ಸಮಾರಂಭವನ್ನ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರು ಕೌಲ್ಗುಡ್ ಸರ್ ಅವರು, ನರವಾಡ ಸರ್ ಅವರು, ಮಟ್ಪ ಸರ್ ಅವರು ಹಾಗೂ ಮೇಡಮ್ ಅವರು ಸತ್ಕರಿಸ್ತಾ ಇದ್ದಾರೆ. ಈ ಎಲ್ಲ ಸತ್ಕರಿಸಿರುವ ಮಹನೀಯರಿಗೂ ಸತ್ಕರಿಸಿಕೊಂಡಿರ್ತಕ್ಕಂಥ ಧನ್ಯವಾದಗಳು ಸರ್. ಬಾಲಕಿಯರ ಕಬಡ್ಡಿ ವಿಭಾಗದಲ್ಲಿ ಫಸ್ಟ್ ಪ್ಲೇಸ್ ಸಮೀಕ್ಷಾ ಮಾಣಿಕ್. ಬಾಲಕಿಯರ ಕಬಡ್ಡಿ ಸೀತಾಪುರಚಿ. ಖೋಖೋ ಪ್ರಥಮ ಸ್ಥಾನ ಅಂಡ್ ವೈಷ್ಣವಿ ಶಿಂದೆ. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವರಿಗೆ ಜೋರಾದ ಚಪ್ಪಾಳೆ ಮೂಲಕ ಜೋರ